ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉಕ್ಕಿನಡಕ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ನಡೆಯಿತು ಅಹೋರಾತ್ರಿ ಮುಷ್ಕರ. ಹಾಸ್ಟೆಲ್ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ನಡೆಯಿತು ಪ್ರತಿಭಟನೆ. ಪಾಲಕುನುವಿನಲ್ಲಿ ಬೇಕರಿ ಅಂಗಡಿಯೊಂದಕ್ಕೆ ನುಗ್ಗಿ ಹಣ ಹಾಗೂ ಬೇಕರಿ ಸಾಮಾನುಗಳನ್ನು ಕಳವು ಮಾಡಲಾದ ಘಟನೆ. ಮುಖ ಮುಚ್ಚಿಕೊಂಡಿದ್ದ 2 ವ್ಯಕ್ತಿಗಳ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆ. ಅನ್ಯಾಯವಾದ ಸ್ಥಳಾಂತರವನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಎಫ್ಎಸ್ಇಟಿಒ ನೇತೃತ್ವದಲ್ಲಿ ಕಾಸರಗೋಡು ಸಿವಿಲ್ ಸ್ಟೇಷನ್ಗೆ ಮಾರ್ಚ್ನಲ್ಲಿ ನೂರಾರು ಮಂದಿ ಭಾಗಿ. ನಡೆಯಿತು ಕಾಸರಗೋಡು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿ ಪೊಲೀಸ್ ಕೆಡೆಟ್ ಜಿಲ್ಲಾ ಮಟ್ಟದ ಪ್ರವೇಶೋತ್ಸವ. ಹೊಸ ಕೆಡೆಟ್ಗಳನ್ನು ಸ್ವಾಗತಿಸಲು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪೊಲೀಸ್, ಶಿಕ್ಷಣ ಹಾಗೂ ಸಾರ್ವಜನಿಕ ಪ್ರತಿನಿಧಿಗಳು ಭಾಗಿ. ಲೇಖಕರ ಉಪಸ್ಥಿತಿ ಇಲ್ಲದೆ ನಡೆಯಿತು ಪುಸ್ತಕ ಬಿಡುಗಡೆ ಸಮಾರಂಭ. ಮೊಹಮ್ಮದ್ ಶಮೀಮ್ ಉಮರಿಯವರ ಮಿಷ್ಕತುಲ್ ಮಸ್ವಾಬಿಹ್ ಕೃತಿಯನ್ನು ಕಲ್ಲಟ್ರ ಮಾಯನ್ ಹಾಜಿ ಅವರಿಂದ ಉದ್ಘಾಟನೆ. ಜಿಲ್ಲೆಯ ವಿವಿಧ ಶಾಲೆಗಳಲ್ಲಿ ಅದ್ದೂರಿಯಿಂದ ನಡೆಯಿತು 2026-27ನೇ ಸಾಲಿನ ಶಾಲಾ ಪ್ರವೇಶೋತ್ಸವ. ಅಕ್ಷರ ಜ್ಞಾನವನ್ನು ಪಡೆಯಲು ಶಾಲೆಗೆ ಆಗಮಿಸಿದ ಪುಟಾಣಿಗಳನ್ನು ಸಂಭ್ರಮದಿಂದ ಬರಮಾಡಿಕೊಂಡ ಅಧ್ಯಾಪಕರು ಹಾಗೂ ಶಾಲಾ ಸಿಬ್ಬಂದಿಗಳು. ಅಕ್ಷರ ಜ್ಞಾನವನ್ನು ಪಡೆಯಲು ಶಾಲೆಗೆ ಆಗಮಿಸಿದ ಪುಟಾಣಿಗಳನ್ನು ಸಂಭ್ರಮದಿಂದ ಬರಮಾಡಿಕೊಂಡ ಅಧ್ಯಾಪಕರು ಹಾಗೂ ಶಾಲಾ ಸಿಬ್ಬಂದಿಗಳು. ವಾರ್ತೆಗಳು ವಿವರವಾಗಿ. ಉಕ್ಕಿನಡಕ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿಯ ಅಹೋರಾತ್ರಿ ಮುಷ್ಕರ ಆರಂಭಿಸಿದ್ದಾರೆ. ಹಾಸ್ಟೆಲ್ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಮುಷ್ಕರ ನಡೆಸಲಾಗುತ್ತಿದೆ. ಚಿಕಿತ್ಸೆಯನ್ನು ಪ್ರಾರಂಭಿಸದ ಸರಕಾರಿ ವೈದ್ಯಕೀಯ ಕಾಲೇಜಿನೊಂದಿಗೆ ಜೊತೆಯಾಗಿ ಕಾರ್ಯಾಚರಣೆ ಆರಂಭಿಸಿರುವ ಸರಕಾರಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ತೀವ್ರ ನಿರ್ಲಕ್ಷ್ಯವನ್ನು ಎದುರಿಸುತ್ತಿದ್ದಾರೆ. ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸುವ ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಯನ್ನು ಕೂಡ ಪರಿಗಣಿಸಲಾಗಿಲ್ಲ. ವಸತಿ ಮತ್ತು ಇತರ ವೆಚ್ಚಗಳಿಗೆ ಹೆಚ್ಚಿನ ಖರ್ಚನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಪ್ರಾರಂಭಿಸಿದ್ದಾರೆ. ನಿರಂತರವಾಗಿ ಅಧಿಕಾರಿಗಳಲ್ಲಿ ಹೇಳಿದರೂ ಕಣ್ಣು ಮುಚ್ಚಿಕೊಂಡಿರುವ ಭಾವದಲ್ಲಿದ್ದಾರೆ ಎಂದು ವಿದ್ಯಾರ್ಥಿಗಳು ಹೇಳುತ್ತಾರೆ. ಸರ್ಕಾರಿ ಕಾಲೇಜಿನಲ್ಲಿ ಅರ್ಹತೆಯ ಆಧಾರದ ಮೇಲೆ ಪ್ರವೇಶ ಪಡೆದರೂ ತಮ್ಮ ಅಧ್ಯಯನಕ್ಕಾಗಿ ಭಾರೀ ವೆಚ್ಚದ ಖರ್ಚಾಗುತ್ತದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. 3 ವರ್ಷಗಳ ಹಿಂದೆ ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಸೇರಿದ ನರ್ಸಿಂಗ್ ಕಾಲೇಜಿಗೆ ಮೊದಲ ಬ್ಯಾಚ್ ವಿದ್ಯಾರ್ಥಿಗಳು ಪ್ರವೇಶಿಸಿದರು. ಶೀಘ್ರದಲ್ಲೇ ಸ್ವಂತ ಕಟ್ಟಡ ಮತ್ತು ಹಾಸ್ಟೆಲ್ ಸೌಲಭ್ಯಗಳನ್ನು ಸಿದ್ಧಪಡಿಸಲಾಗುವುದು ಎಂಬ ಭರವಸೆ ಇತ್ತು. ಆದರೆ 179 ವಿದ್ಯಾರ್ಥಿಗಳು 3 ಬ್ಯಾಚ್ಗಳಲ್ಲಿ ಅಧ್ಯಯನ ಮಾಡುತ್ತಿದ್ದರೂ ಹಾಸ್ಟೆಲ್ ಸೌಕರ್ಯಗಳು ಇನ್ನೂ ಕೂಡ ಸಿದ್ಧಪಡಿಸಲಾಗಿಲ್ಲ. ವೈದ್ಯಕೀಯ ಕಾಲೇಜಿಗೆ ಹೊಂದಿಕೊಂಡಿರುವ ಹಾಸ್ಟೆಲ್ ನಿರ್ಮಾಣ ಪೂರ್ಣಗೊಳಿಸುವ ഭാഗವಾಗಿ തമകു വസതി സൗകര്യವನ್ನು ಒದಗಿಸಬೇಕು ಎಂದು വിദ്യാർത്ഥികൾ ഒത്തായിಸುತ್ತಿದ್ದಾರೆ. ഞങ്ങൾ ഇവിടെ വന്നിട്ട് 3 വർഷമായി. ഞങ്ങൾക്ക് ഇതുവരെ ഹോസ്റ്റൽ ഫെസിലിറ്റീസ് ഒന്നും കിട്ടിയിട്ടില്ല. ഞങ്ങൾ എല്ലാവരും ചോദിക്കുന്നത് നിങ്ങൾ ഇപ്പോഴാണ് ഇതൊക്കെ ആലോചിക്കുന്നത്, ഇപ്പോഴേക്കാണ് ഇതൊക്കെ ചെയ്യുന്നത്. പക്ഷെ നമ്മളിത് കഴിഞ്ഞ 3 വർഷമായിട്ടും അതോറിറ്റീസിനെ അറിയിക്കാൻ ശ്രദ്ധിക്കുന്നുണ്ട്. നമ്മൾ ലെറ്റേഴ്സ് ഫോർവേഡ് ചെയ്യാറുണ്ട്, യൂണിയൻ വഴി എല്ലാ രീതിയിലും നമ്മൾ അവർക്ക് ലെറ്ററും കത്തും റിക്വസ്റ്റും ഒക്കെ അയക്കുന്നുണ്ട്. പക്ഷെ ഇതുവരെ അവർ ഒരു തരത്തിലുള്ള ഒരു നമുക്കൊന്നും ചെയ്തു തന്നിട്ടില്ല ഹോസ്റ്റലിന്റെ ഫെസിലിറ്റീസിന് വേണ്ടി. ഇപ്പൊ നമ്മൾ ചോദിക്കുമ്പോഴും അവർ ഓരോ റീസൺസ്, ഇപ്പൊ വെള്ളമില്ല, കറണ്ട് ഇല്ല, അങ്ങനെ ഓരോ കാര്യങ്ങൾ പറഞ്ഞാൽ തള്ളി നീക്കി വിടുകയാണ്. ഇപ്പൊ നമ്മുടെ കേസ് എടുക്കുകയാണെങ്കിൽ നമ്മളിപ്പോ പോസ്റ്റിങ്ങിനായിട്ട് കോഴിക്കോടൊക്കെ ട്രാവൽ ചെയ്ത് പോകുന്നുണ്ട്.
പോകുന്നുണ്ട്. ഈ അവിടെ പോകുന്ന സിറ്റുവേഷനിൽ ഇവിടെ ഓൾറെഡി നമ്മൾ പ്രൈവറ്റ് സ്റ്റുഡൻസ് പഠിക്കുന്ന അവർ കൊടുക്കുന്ന അതേപോലെ തന്നെ ഹോസ്റ്റലിനാണെങ്കിലും മെസ്സിനാണെങ്കിലും എല്ലാത്തിനും നമ്മളാണ് പൈസ കൊടുക്കുന്നത്. 300 രൂപയിൽ അതിൽ താഴെയൊക്കെയാണ് സാധാരണ ഗവൺമെന്റ് കോളേജുകളിൽ ഹോസ്റ്റൽ ഫീ, മെസ് ഫീ അങ്ങനെ എല്ലാം കൂടി ഇൻക്ലൂഡ് ചെയ്ത് വരും. പക്ഷെ നമ്മുടെ കേസിൽ എന്ന് പറഞ്ഞാൽ നമ്മൾ ഇത്രയും പൈസ കൊടുത്തത് പോരാഞ്ഞിട്ട് നമ്മൾ ഈ കോഴിക്കോടും അതുപോലെ സ്ഥലങ്ങളിൽ പോയി നിൽക്കുമ്പോൾ അവിടെയും നമുക്ക് 5000 രൂപ 6000 രൂപ അത്രയും രൂപ നമ്മൾ പിന്നെയും കൊടുക്കുകയാണ്. അങ്ങനെ ഒരു കുട്ടിക്ക് എന്താ പറയാ, ഒരു ഗവൺമെന്റ് മെഡിക്കൽ കോളേജിൽ പഠിക്കുന്ന കുട്ടീനെ വെച്ച് നോക്കുമ്പോൾ കമ്പാരിറ്റീവ്ലി നമ്മളൊരു പ്രൈവറ്റ് കോളേജിലെ കുട്ടി കൊടുക്കുന്നത് പോലെ തന്നെയാണ് നമ്മുടെ ഹോസ്റ്റലും മറ്റു കാര്യങ്ങൾക്ക് വേണ്ടി പൈസ ചെലവാക്കുന്നത്. അത് പോരാഞ്ഞിട്ട് ഇത് വളരെ റിമോട്ട് ആയിട്ടുള്ള ഒരു ഏരിയ ആണ്. ഇപ്പൊ തന്നെ ഞങ്ങൾക്ക് 3 ബാച്ച്, ഇനി അടുത്തൊരു ബാച്ചും കൂടെ വന്നു കഴിഞ്ഞാൽ അവരെ കൂടി ഇവിടെ ഇൻക്ലൂഡ് ചെയ്യാനുള്ള ഫെസിലിറ്റി ഈ സ്ഥലത്തിനില്ല. അത് പോരാഞ്ഞിട്ട് നമുക്ക് ഒരുപാട് സേഫ്റ്റി ഇഷ്യൂസ് ഉണ്ട്. പിന്നെ ട്രാവൽ, ഇപ്പൊ നമുക്കൊരു കുട്ടിക്ക് വയ്യാതെ വരികയാണെങ്കിൽ തന്നെ നമ്മൾ പല ഹോസ്റ്റലിലായിട്ടാണ് കുട്ടികൾ എല്ലാവരും നിൽക്കുന്നത്. ഒരാവശ്യം വന്നാൽ ഓടി എത്താനോ അല്ലെങ്കിൽ ഇവിടുന്ന് കൊണ്ടുപോകാനായിട്ട് ഒരു ആംബുലൻസോ സർവീസോ നമുക്കൊന്നുമില്ല. അപ്പൊ ഇവിടുന്ന് ഇപ്പൊ ഒരു നമുക്കറിയാം ഇതിപ്പോ ഒരു മെഡിക്കൽ കോളേജ് ആണെന്ന് പറഞ്ഞാലും അതിനുള്ള ഫെസിലിറ്റീസ് ഒന്നും ഇവിടെ ഇല്ല. ഒരു കുട്ടിക്ക് ഇപ്പം ഞങ്ങളുടെ കേസിൽ തന്നെയാണെങ്കിൽ ഒരു കുട്ടീനെ എന്തോ എന്താ കടിച്ചെന്ന് പോലും നമുക്കറിയില്ല. ഈ പാതിരാത്രി ഇവിടുന്ന് പോകാനായിട്ട് നമുക്ക് ഒരു ലൈറ്റിന്റെ ഫെസിലിറ്റീസ് ഇല്ല, ഒരു ട്രാവൽ ഫെസിലിറ്റീസ് ഇല്ല. 28 കിലോമീറ്റർ ട്രാവൽ ചെയ്ത് GH പോയാലേ എന്താണ് പ്രശ്നം നമുക്ക് അറിയാൻ കൂടി പറ്റുള്ളൂ. അങ്ങനെ മൊത്തത്തിൽ അതോറിറ്റീസ് നമ്മുടെ കൈ ഒഴിഞ്ഞൊരു മട്ടാണ്. അപ്പൊ അതുകൊണ്ടാണ് നമ്മളിപ്പോ ഈ സമരം മുന്നോട്ട് വെച്ചത്. അത് മാത്രമല്ല നമ്മൾ എല്ലാ കാര്യങ്ങളും, അതായത് നമ്മൾ ആർക്കെതിരെയും ആർക്കും ഒരു പ്രശ്നത്തിന് വേണ്ടിയിട്ടല്ല, നമ്മുടെ അവകാശം നേടിയെടുക്കാൻ വേണ്ടി മാത്രമാണ് ഞങ്ങൾ ഈ സമരം ചെയ്യുന്നത്. ഒരു ഗവൺമെന്റ് കോളേജിൽ പഠിക്കുന്ന ഓരോ കുട്ടിയുടെ അവകാശമാണ് അവർക്ക് വേണ്ട അക്കോമഡേഷനും ഫുഡും എല്ലാം പ്രൊവൈഡ് ചെയ്യുന്നത്. അത് അവരുടെ ഹയർ അതോറിറ്റീസിന്റെ ഡ്യൂട്ടിയാണ്, അത് ഞങ്ങളുടെ റൈറ്റ് ആണ്. അതേ ഞങ്ങൾ ചോദിക്കുന്നുള്ളൂ. ഞങ്ങൾ ആർക്കെതിരെയും ഒരു അസോസിയേഷനെതിരെയും ഒരു ഗവൺമെന്റിനെതിരെയും ഒന്നും ചെയ്യുന്നില്ല. ഞങ്ങളുടെ ಅವಕಾಶ ഞങ്ങൾ നേടിയെടുക്കാൻ വേണ്ടി ಸಮരം ചെയ്യുന്നു. ಅಷ್ಟೇ. 10 ವಿದ್ಯಾರ್ಥಿಗಳಿಗಾಗಿ ಒಬ್ಬ ಶಿಕ್ಷಕ ಎಂಬ ರೀತಿಯಲ್ಲಿ ಅಗತ್ಯವಿರುವಾಗ ಇಲ್ಲಿ ಕೇವಲ ಪ್ರಾಂಶುಪಾಲರು ಸೇರಿದಂತೆ 5 ಶಿಕ್ಷಕರು ಇದ್ದಾರೆ. ಸರಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಒಳರೋಗಿ ಚಿಕಿತ್ಸಾ ಸೌಲಭ್ಯವಿಲ್ಲದ ಕಾರಣ ಪ್ರಾಯೋಗಿಕ ತರಬೇತಿಯನ್ನು ಕಿಲೋಮೀಟರ್ ದೂರದಲ್ಲಿರುವ ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಮಾಡಲಾಗುತ್ತದೆ. ಹೆಣ್ಣು ಮಕ್ಕಳು ಸೇರಿದಂತೆ ವಾಸಿಸುವ ಅಂತರರಾಜ್ಯ ಹೆದ್ದಾರಿಯ ಬಳಿ ಸುರಕ್ಷತಾ ಸಮಸ್ಯೆಗಳನ್ನು ಎದುರಿಸುತ್ತಿರುವುದು ವಿದ್ಯಾರ್ಥಿಗಳು ಎತ್ತಿ ತೋರಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಪಾಲಕೊಲ್ಲಿನಲ್ಲಿ ಬೇಕರಿ ಅಂಗಡಿಯೊಂದಕ್ಕೆ ನುಗ್ಗಿ ಹಣ ಹಾಗೂ ಬೇಕರಿ ಸಾಮಾನುಗಳನ್ನು ಕಳವು ಮಾಡಲಾದ ಘಟನೆಯೊಂದು ನಡೆದಿದೆ. ಮುಖ ಮುಚ್ಚಿಕೊಂಡಿದ್ದ 2 ವ್ಯಕ್ತಿಗಳ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಬೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಕಳ್ಳತನ ನಡೆದ ಘಟನೆಯೊಂದು ವರದಿಯಾಗಿದೆ. ಪಾಲಕುನ್ನು ನಗರದಲ್ಲಿ ಈ ದರೋಡೆ ನಡೆದಿರುವುದು. ರೈಲ್ವೆ ಸ್ಟೇಷನ್ ರಸ್ತೆ ಜಂಕ್ಷನ್ನಲ್ಲಿರುವ ಐಡಿಯಲ್ ಬೇಕರಿ ಅಂಗಡಿಯನ್ನು ದರೋಡೆ ಮಾಡಲಾಗಿರುವುದು. ಕಳ್ಳರು ಶಟರ್ ಬೀಗ ಮುರಿದು ಅಂಗಡಿಯೊಳಗೆ ಪ್ರವೇಶಿಸಿದ್ದಾರೆ. ಕಳ್ಳರ ದೃಶ್ಯಗಳು ಸಿಸಿಟಿವಿಯಲ್ಲಿ ಪತ್ತೆಯಾಗಿವೆ. ಮುಸುಕುಧಾರಿಯಾದ 2 ದರೋಡೆಕೋರರು ಬೇಕರಿ ಸರಕುಗಳ ಎಡೆಯಲ್ಲಿ ನೋಟುಗಳು ಮತ್ತು ನಾಣ್ಯಗಳನ್ನು ಶೋಧಿಸಿ ತೆಗೆದುಕೊಳ್ಳುತ್ತಿರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಮಂಗಳವಾರ ಬೆಳಗಿನ ಜಾವ 3:30 ಸುಮಾರಿಗೆ ಈ ಘಟನೆ ನಡೆದಿರುವುದು. ಬೇಕರಿ ಮಾಲೀಕರು ನೀಡಿದ ದೂರಿನ ಆಧಾರದ ಮೇಲೆ ಬೇಕಲ್ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಅನ್ಯಾಯವಾದ ಸ್ಥಳಾಂತರವನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ FSETO ನೇತೃತ್ವದಲ್ಲಿ ಕಾಸರಗೋಡು ಸಿವಿಲ್ ಸ್ಟೇಷನ್ಗೆ ಮಾರ್ಚ್ ನಡೆಸಲಾಯಿತು. ಮಾರ್ಚ್ನಲ್ಲಿ 100 ಮಂದಿ ಭಾಗವಹಿಸಿದ್ದರು.
ಅನ್ಯಾಯದ ವರ್ಗಾವಣೆಗಳನ್ನು ತಕ್ಷಣ ಹಿಂಪಡೆಯಬೇಕು. ನಿಯಮಗಳ ಪ್ರಕಾರ ಸಾಮಾನ್ಯ ವರ್ಗಾವಣೆಗಳನ್ನು ತಕ್ಷಣ ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಶಿಕ್ಷಕರು ಮತ್ತು ಸಿಬ್ಬಂದಿಗಳು FSETO ನೇತೃತ್ವದಲ್ಲಿ ವಿಧಾನಸಭೆಗೂ ಹಾಗೂ ಜಿಲ್ಲಾ ಕೇಂದ್ರಗಳಿಗೆ ಮಾರ್ಚ್ ನಡೆಸಿದರು. ಕಾಸರಗೋಡು ಸಿವಿಲ್ ಸ್ಟೇಷನ್ನಲ್ಲಿ ಆಯೋಜಿಸಲಾದ ಮಾರ್ಚ್ ಹಾಗೂ ಧರಣಿಯನ್ನು KSTA ರಾಜ್ಯ ಕೋಶಾಧಿಕಾರಿ K. ರಾಘವನ್ ಉದ್ಘಾಟಿಸಿದರು. NGO അസോസിയേഷന്റെ ജില്ലാ ജോയിന്റ് സെക്രട്ടറി പറഞ്ഞു, NGO അസോസിയേഷന്റെ ഏരിയ സെക്രട്ടറി പറഞ്ഞു എന്ന് പറഞ്ഞു. ഒരു ഗവൺമെന്റ്, ഒരു പൂക്കി ഗവൺമെന്റ്, ആ പൂക്കി ഗവൺമെന്റ് കേരളത്തിലെ ജീവനക്കാരെയും അധ്യാപകരെയും കൊഞ്ഞണം കുത്തുകയാണ്. അതങ്ങനെ നടപ്പിലാക്കുകയാണ്. നാണമില്ലേ എന്നാണ് ഞങ്ങൾക്ക് ചോദിക്കാനുള്ളത്. ആ രീതിയിൽ അന്യായമായ സ്ഥലം മാറ്റം നടക്കുന്ന അത്തരം ഉത്തരവുകൾ ഉടനടി റദ്ദു ചെയ്യണം. അതുപോലെ തന്നെ പൊതു മാനദണ്ഡം പ്രകാരമുള്ള പൊതുസ്ഥലമാറ്റം അടിയന്തരമായി നടപ്പിലാക്കണം. അതാണ് ഞങ്ങൾക്ക് പറയാനുള്ളത്. മറ്റൊരു വിരോധാഭാസം നമുക്കറിയാം. ഈ തെരഞ്ഞെടുപ്പിന്റെ മറവിൽ, സെൻസസിന്റെ മറവിൽ ഈ പൊതു സ്ഥലമാറ്റമെല്ലാം ബാൻ ചെയ്തിരിക്കുകയാണ്. അധ്യാപകന്റെ സ്ഥലമാറ്റം നടന്നില്ല, ജീവനക്കാരന്റെ സ്ഥലമാറ്റം നടന്നില്ല, പ്രമോഷനുകൾ നടന്നില്ല. ഇതിലെല്ലാം പറയുന്നത് ഇവിടെ ബാൻ ഉണ്ട് എന്നാണ്. അപ്പൊ മറുവശത്ത് ബാൻ ഉണ്ടാകുമ്പോ ഇങ്ങനെ വളരെ നിരുത്തരവാദപരമായി, വളരെ കൃത്യമായി ഇങ്ങനെ ട്രാൻസ്ഫർ നടക്കുകയാണ്. ഇത് ഏത് കോട്ടായത്തിലെ പരിപാടിയാ? ഇത് എവിടെ നടക്കും? കേരളത്തിലല്ലാതെ. അതുകൊണ്ടാണ് ഇന്ന് 10,000-കണക്കിന് വരുന്ന ആളുകൾ നിയമസഭയിലേക്ക് മാർച്ച് നടത്തുന്നത്. ഞങ്ങൾക്കാർക്കും സമരം ചെയ്യണമെന്ന് ഇങ്ങനെ മുട്ടി നിൽക്കുന്നില്ല. ചില ആളുകൾ ഇങ്ങനെ പറഞ്ഞു നടക്കുന്നുണ്ട്. ಟಿ. ದಾಮೋದರನ್ ಅಧ್ಯಕ್ಷತೆ ವಹಿಸಿದರು. KGOA ಜಿಲ್ಲಾ ಕಾರ್ಯದರ್ಶಿ ಮಧು ಕರಂಬಿಲ್, ಆಸಿಫ್ ಇಕ್ಬಾಲ್, ರಾಜೀವನ್ PV, NK ಲಸಿತಾ, KV ರಾಘವನ್ ಮುಂತಾದವರು ಮಾತನಾಡಿದರು. FSETO ಜಿಲ್ಲಾ ಕಾರ್ಯದರ್ಶಿ K. ಹರಿದಾಸ್ ಸ್ವಾಗತಿಸಿ PK ವಿನೋದ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವಿದ್ಯಾರ್ಥಿ ಪೊಲೀಸ್ ಕೆಡೆಟ್ ಜಿಲ್ಲಾ ಮಟ್ಟದ ಪ್ರವೇಶೋತ್ಸವವನ್ನು ಆಯೋಜಿಸಲಾಯಿತು. ಹೊಸ ಕೆಡೆಟ್ಗಳನ್ನು ಸ್ವಾಗತಿಸಲು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪೊಲೀಸ್, ಶಿಕ್ಷಣ ಹಾಗೂ ಸಾರ್ವಜನಿಕ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಬೆಳಗ್ಗೆ 9:30ಕ್ಕೆ ಪ್ರವೇಶೋತ್ಸವ ಹಾಡು ಮತ್ತು SPC ಹಾಡಿನೊಂದಿಗೆ ಕಾರ್ಯಕ್ರಮಗಳು ಪ್ರಾರಂಭವಾದವು. ಜಿಲ್ಲಾ ಪೊಲೀಸ್ ಮುಖ್ಯಸ್ಥ ವಿಜಯ ಭಾರತ್ ರೆಡ್ಡಿ പ്രവേശോത്സവವನ್ನು ഉദ്ഘാಟಿಸಿದರು. അദ്ദേഹം ഒരു കാര്യം പറഞ്ഞിരുന്നു, കുട്ടികൾ പഠിക്കണം, എൻജോയ് ചെയ്യണം, സ്കൂളിൽ വന്നിട്ട് പാടണം, കഴിക്കണം, കൂടാതെ ചോദിക്കണം, ക്വസ്റ്റ്യൻസ് ചോദിക്കണം. ഒരു സ്റ്റുഡൻറ്റിനുള്ള ഏറ്റവും ബെസ്റ്റ് ക്വാളിറ്റി പറയുന്നത് ചോദിക്കുക. നോട്ട് ജസ്റ്റ് ഇൻ ക്ലാസ് റൂം മാത്രമല്ല, എവിടെയെങ്കിലും പുറത്ത് എവിടെയെങ്കിലും ഒരു തെറ്റ് പുറത്ത് സംഭവിക്കുന്നുണ്ടെങ്കിൽ ക്വസ്റ്റ്യൻ ചെയ്യുക. അതാണ് ഒരു ഗുഡ് സ്റ്റുഡൻറ്റ് ആൻഡ് ഗുഡ് സിറ്റിസണിൻ്റെ ഏറ്റവും ഇമ്പോർട്ടൻ്റ് ആയിട്ടുള്ള ക്വാളിറ്റി. എല്ലാവർക്കും സോഷ്യൽ റെസ്പോൺസിബിലിറ്റി
ഒരു ഗുഡ് സിറ്റിസൺ ആണ് ഫ്യൂച്ചറിൽ ആണെങ്കിൽ ഒരു സോഷ്യൽ റെസ്പോൺസിബിലിറ്റി നമ്മൾ എല്ലാവർക്കും ഏറ്റെടുക്കണം. ഇന്ന് ഇതിൻ്റെ ഭാഗമായിട്ട് പ്രവേശനോത്സവം ഭാഗമായിട്ട് JHSS കാസർഗോഡ് SPC ഡിസ്ട്രിക്ട് ലെവൽ പ്രോഗ്രാം നമ്മുടെ നാർക്കോ ഹണ്ട് ഓപ്പറേഷൻ തുഫാൻ നാർക്കോ ഹണ്ട് എന്ന പരിപാടി ഒരു പദ്ധതി ആൻറ്റി നാർക്കോട്ടിക് ഡ്രൈവ് ആയിട്ട് ഈ ജൂൺ 2-ാം തീയതി മുതൽ 4 മുതൽ സ്റ്റേറ്റ് ಮೊತ್ತം തുടങ്ങാൻ പോകുന്നു. PTA ಅಧ್ಯಕ್ಷ ಉದಯಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿ ASP ಅಚ್ಯುತ್ ಅಶೋಕ್ ವಿದ್ಯಾರ್ಥಿಗಳಲ್ಲಿ ಮಾತನಾಡುತ್ತಾ SPC ಚಟುವಟಿಕೆಗಳ ಮಹತ್ವ ಮತ್ತು ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಕರ ಪಾತ್ರವನ್ನು ವಿವರಿಸಿದರು. ಹೆಚ್ಚುವರಿ SP CM ದೇವದಾಸ್ ಮುಖ್ಯ ಭಾಷಣ ಮಾಡಿದರು. SRG ಸಂಚಾಲಕ CK ಮದನನ್ ಪ್ರತಿಜ್ಞೆಯನ್ನು ಹೇಳಿದರು. ಸಮಾರಂಭದ ಭಾಗವಾಗಿ ವಿದ್ಯಾರ್ಥಿಗಳು ಮಾದಕ ದ್ರವ್ಯ ವಿರೋಧಿ ಪ್ರತಿಜ್ಞೆಯನ್ನು ಸಹ ತೆಗೆದುಕೊಂಡರು. മദ്യം, പുകയില, പാൻ മസാല തുടങ്ങിയ ലഹരി പദാർത്ഥങ്ങൾ വ്യക്തികളെയും കുടുംബാംഗങ്ങളെയും ആരോഗ്യപരമായും സാമ്പത്തികമായും സാമൂഹികമായും സാംസ്കാരികമായും നശിപ്പിക്കുന്ന സാമൂഹ്യ വിപത്താണ് എന്ന് ഞാൻ മനസ്സിലാക്കുന്നു. ഞാൻ ഏതെങ്കിലും ലഹരി പദാർത്ഥങ്ങൾ ഉപയോഗിക്കുകയോ അത് ഉപയോഗിക്കുവാൻ മറ്റുള്ളവരെ പ്രേരിപ്പിക്കുകയോ ചെയ്യുകയില്ല എന്നും ಮಾದಕ ದ್ರವ್ಯಗಳಿಂದ ದೂರವಿರಲು ಮತ್ತು ಮಾದಕ ದ್ರವ್ಯ ಮುಕ್ತ ಸಮಾಜವನ್ನು ನಿರ್ಮಿಸಲು ಪ್ರತಿಜ್ಞೆಯ ಮೂಲಕ ಕೆಡೆಟ್ಗಳು ವ್ಯಕ್ತಪಡಿಸಿದರು. ವಾರ್ಡ್ ಕೌನ್ಸಿಲರ್ ಮಧುಕರ, ಮುಖ್ಯೋಪಾಧ್ಯಾಯಿನಿ ಉಷಾ ಎ, ಕಾಸರಗೋಡು ಪೊಲೀಸ್ ಠಾಣೆಯ SHO ನಳಿನಾಕ್ಷನ್, ಜಿಲ್ಲಾ ಸಾಮಾಜಿಕ ಪೊಲೀಸ್ ಸಂಯೋಜಕ PK ರಾಮಕೃಷ್ಣನ್, ಜನಮೈತ್ರಿ ADNO K ಶಶಿಧರನ್ ಮತ್ತು ಡ್ರಿಲ್ ಇನ್ಸ್ಟ್ರಕ್ಟರ್ ರಮೇಶನ್ ಶುಭ ಹಾರೈಸಿದರು. ಕಾರ್ಯಕ್ರಮದ ಭಾಗವಾಗಿ SPC ಕೆಡೆಟ್ಗಳ ಹೊಸ ಬ್ಯಾಚಿಗೆ ತರಬೇತಿ ಚಟುವಟಿಕೆಗಳು ಮತ್ತು ತೂಫಾನ್ ಯೋಜನೆಯ ಚಟುವಟಿಕೆಗಳು ಪ್ರಾರಂಭವಾದವು. ಶಿಸ್ತು, ಸಾಮಾಜಿಕ ಬದ್ಧತೆ, ನಾಯಕತ್ವ ಕೌಶಲ್ಯ, ಕಾನೂನು ಪ್ರಜ್ಞೆ ಮತ್ತು ಮಾದಕ ದ್ರವ್ಯ ವಿರೋಧಿ ಸಂದೇಶಗಳ ಪ್ರಚಾರವನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲಾ ಪ್ರಾಂಶುಪಾಲ PK ಸುನಿಲ್ ಕುಮಾರ್ ಸ್ವಾಗತಿಸಿದರು. ಸಿಬ್ಬಂದಿ ಕಾರ್ಯದರ್ಶಿ ಅಬ್ದುಲ್ ರಹಮಾನ್ ಧನ್ಯವಾದವಿತ್ತರು. ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಮ್ಮುಖದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರವೇಶ ಸಮಾರಂಭವು SPC ಚಟುವಟಿಕೆಗಳಿಗೆ ಹೊಸ ಶಕ್ತಿಯನ್ನು ತುಂಬಿತು ಮತ್ತು ಮಾದಕ ದ್ರವ್ಯ ವಿರೋಧಿ ಜಾಗೃತಿಯ ಬಲವಾದ ಸಂದೇಶವನ್ನು ಸಹ ನೀಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಡೈಲಾಗ್ ಸೆಂಟರ್ ಸಭಾಂಗಣದಲ್ಲಿ ಲೇಖಕರ ಉಪಸ್ಥಿತಿ ಇಲ್ಲದೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೊಂದು ನಡೆಯಿತು. ಮೊಹಮ್ಮದ್ ಶಮೀಮ್ ಉಮರಿ ಬರೆದ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ಕಾಸರಗೋಡು ಶಾಸಕ ಕಲ್ಲಟ್ರ ಮೈನ್ ಹಾಜಿ ಬಿಡುಗಡೆಗೊಳಿಸಿದರು. ದಿವಂಗತ ಪ್ರಖ್ಯಾತ ಬರಹಗಾರ ಇಸ್ಲಾಮಿಕ್ ವಿದ್ವಾಂಸ ಮೊಹಮ್ಮದ್ ಶಮೀಮ್ ಉಮರಿಯವರ ಮಿಷ್ಕತ್ತುಲ್ ಮಸ್ವಾಬಿಹ್ ಪುಸ್ತಕವನ್ನು ಕಾಸರಗೋಡು ಶಾಸಕ ಕಲ್ಲಟ್ರ ಮೈನ್ ಹಾಜಿ ಬಿಡುಗಡೆ ಮಾಡಿದರು. ಪ್ರಮುಖ ಲೇಖಕ ಶೇಖ್ ಮೊಹಮ್ಮದ್ ಕರಕುನ್ನು ಅವರು ಪುಸ್ತಕವನ್ನು ಸ್ವೀಕರಿಸಿದರು. 5 ವರ್ಷಗಳಿಂದ ಪುಸ್ತಕದ ಪ್ರಕಟಣೆಗಾಗಿ ಕೆಲಸ ಮಾಡುತ್ತಿದ್ದ ಶಮೀಮ್ ಉಮರಿ ಅವರು ಕೊನೆ ಉಸಿರೆಳೆಯುವ ಹಿಂದಿನ ದಿನ ಪುಸ್ತಕವನ್ನು ಪೂರ್ತಿಗೊಳಿಸಿದ್ದರು. ಪುಸ್ತಕವನ್ನು ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಬುಕ್ ಪ್ರಕಾಶನ ಸಂಸ್ಥೆ ಪ್ರಕಟಿಸಿದೆ. ಡೈಲಾಗ್ ಸೆಂಟರ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಕಲ್ಲಟ್ರ ಮೈನ್ ಹಾಜಿ ಉದ್ಘಾಟಿಸಿದರು. അദ്ദേഹത്തിന്റെ കഴിവ് സമൂഹത്തിന് നൽകുന്നതിൽ മുഖ്യ പങ്കുവഹിച്ചു എന്നതാണ് അതിൽ നിന്ന് നമുക്ക് മനസ്സിലാക്കാൻ പറ്റുന്നത്. അപ്പം അങ്ങനെയുള്ള ഒരു വിജ്ഞാനിയെ ഇന്ന് ഈ പുസ്തക പ്രകാശനത്തിൻ്റെ സമയത്ത് അദ്ദേഹത്തെ സ്മരിക്കുന്നതോടൊപ്പം തന്നെ അദ്ദേഹത്തെക്കുറിച്ച് അദ്ദേഹത്തെയും അദ്ദേഹത്തിൻ്റെ പുസ്തകങ്ങളെയും കുറിച്ച് ഇവിടെ വളരെ വിശദമായി ഷെയ്ഖ് മുഹമ്മദ് കാരക്കുന്ന് സാഹിബ് വിശദീകരിക്കുന്നതായിരിക്കും. അതിനു മുമ്പ് ഈ പ്രകാശന ചടങ്ങ് എന്ന നിലയിൽ ഈ ചടങ്ങ് നിർവഹിക്കാനാണ് ഞാൻ ഇവിടെ എത്തിച്ചേർന്നത്. അപ്പോൾ ഈ പരിപാടിക്ക് എല്ലാവിധ ഭാവങ്ങളും ആശംസകളും നേർന്നുകൊണ്ട് ഈ പരിപാടിയുടെ ഔപചാരികമായ ഉദ്ഘാടനം നിങ്ങളുടെ സമ്മതത്തോടു നിങ്ങളെല്ലാവരുടെയും സമ്മതത്തോടുകൂടി അള്ളാഹുവിൻ്റെ നാമത്തിൽ ഞാൻ നിർവഹിച്ചുകൊണ്ട് നടത്തുന്നു. അസ്സലാമു അലൈക്കും. ಬರಹಗಾರ ಹಾಗೂ ಇಸ್ಲಾಮಿಕ್ ವಿದ್ವಾಂಸ ಶೇಖ್ ಮೊಹಮ್ಮದ್ ಕರಕುನ್ನು ಮುಖ್ಯ ಭಾಷಣ ಮಾಡಿದರು. ಅಬ್ದುಲ್ ಖಾದಿರ್ ಚಟ್ಟಂಜಾಲ್ ಪುಸ್ತಕವನ್ನು ಪರಿಚಯಿಸಿದರು. ಜಮಾತೆ ಇಸ್ಲಾಮಿಕ್ ಜಿಲ್ಲಾಧ್ಯಕ್ಷ PS ಅಬ್ದುಲ್ಲಾ ಕುಂಜಿ ಅಧ್ಯಕ್ಷತೆ ವಹಿಸಿದರು. ಅಹಮದ್ ಹಾಜಿ ಕೋಲ್ಯಡ್ಕ, ಹಬೀದ್ ರೆಹಮಾನ್ ಮೋಡಂಬೈಲ್, ಕುഞ്ഞാಲನಕುಟ್ಟಿ ಹಾಜಿ, ಅಬ್ದುಲ್ ಜಬ್ಬರ್, ಅನ್ವರ್ ಕೋಲ್ಯಡ್ಕ, ಇಬ್ರಾಹಿಂ ಖಲೀಲ್, ಜುಬೈರ್ ಮುಂತಾದವರು ಮಾತನಾಡಿದರು.
ಶೇಖ್ ಮೊಹಮ್ಮದ್ ಕರಕುನ್ನು ಅವರನ್ನು ಮೊಹಮ್ಮದ್ ಶಮೀಂ ಉಮರಿ ಅವರ ಸಹೋದರ ಹಬೀಬ್ ರೆಹಮಾನ್ ಸನ್ಮಾನಿಸಿದರು. ಪುಸ್ತಕ ಬಿಡುಗಡೆ ಮಾಡಿದ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಬುಕ್ಸ್ ಪ್ರೊಪೈಟರ್ ಕುಂಜಾಲನಕುಟ್ಟಿ ಹಾಜಿ ಅವರನ್ನು ಶೇಖ್ ಮೊಹಮ್ಮದ್ ಕರಕುನ್ನು ಮತ್ತು ಶಮೀಂ ಉಮರಿ ಫೌಂಡೇಶನ್ ಅಧ್ಯಕ್ಷ ಅಹಮದ್ ಹಾಜಿ ಕೋಲ್ಯಡ್ಕ ಸನ್ಮಾನಿಸಿದರು. ಮದ್ರಸಾ ಪಬ್ಲಿಕ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿನಿ ಫಾತಿಮಾ ಸಾಜಿದ್ ಅವರನ್ನು ಕುಂಜಾಲನಕುಟ್ಟಿ ಹಾಜಿ ಅಭಿನಂದಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. 2026-27ನೇ ಸಾಲಿನ ಶಾಲಾ ಪ್ರವೇಶೋತ್ಸವವು ಜಿಲ್ಲೆಯ ವಿವಿಧ ಶಾಲೆಗಳಲ್ಲಿ ಅದ್ದೂರಿಯಿಂದ ಆಚರಿಸಲಾಯಿತು. ಅಕ್ಷರ ಜ್ಞಾನವನ್ನು ಪಡೆಯಲು ಶಾಲೆಗೆ ಆಗಮಿಸಿದ ಪುಟಾಣಿಗಳನ್ನು ಅಧ್ಯಾಪಕರು, ಶಾಲಾ ಸಿಬ್ಬಂದಿಗಳು ಸಂಭ್ರಮದ ವಾತಾವರಣದಲ್ಲಿ ಬರಮಾಡಿಕೊಂಡರು. ಜಿಎಂಎಲ್ಪಿ ಶಾಲೆ ಉದ್ಯಾವರ ತೋಟದಲ್ಲಿ ಬಹಳ ಸಂಭ್ರಮದಿಂದ ಶಾಲಾ ಪ್ರವೇಶೋತ್ಸವ ಜರುಗಿತು. ಹೊಸದಾಗಿ ಶಾಲೆಗೆ ಸೇರಿದ ಹಾಗೂ ಶಾಲೆಯ 1ನೇ ತರಗತಿಯಿಂದ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉದ್ಯಾವರ ದುಬೈ ಸಮಿತಿಯ ಪರವಾಗಿ ಪಠಣ ಸಾಮಗ್ರಿಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ಯುಡಿಸಿ ಸಮಿತಿಯ ಉಪಾಧ್ಯಕ್ಷ ಅನ್ವರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾಲಾ ಪಿಟಿಎ ಅಧ್ಯಕ್ಷ ಅಬ್ದುಲ್ಲಾ ಮುಸ್ಲಿಯರ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಶಾಲಾ ಮುಖ್ಯ ಶಿಕ್ಷಕ ಇಸ್ಮಾಯಿಲ್ ಮಿಯಾ ಪದವು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಅಹಮದ್ ಸ್ವಾದಿಕ್ ಅಸಾದಿ, ಸುಧಾಕರ ಮಾಸ್ಟರ್, ಅಬ್ದುಲ್ಲಾ ಮೋನ್, ಸಮೀನಾ, ಅಭಿಲಾಷ್ ರಾವ್, ಶಮೀಮಾ ನಸ್ರೀನ್ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಪ್ರವೇಶೋತ್ಸವಕ್ಕೆ ಆಗಮಿಸಿದವರಿಗೆ ಲಘು ಉಪಹಾರ ಹಾಗೂ ಸಿಹಿ ತಿಂಡಿ ವಿತರಿಸಲಾಯಿತು. ರವಿಶಂಕರ ನೆಗಳಗುಳಿ ಕಾರ್ಯಕ್ರಮವನ್ನು ನಿರೂಪಿಸಿ ಧನ್ಯವಾದವಿತ್ತರು. ಆಡಂಬರದ ಜೀವನಕ್ಕೆ, ಆಡಂಬರದ ರೀತಿಗೆ ಎಲ್ಲ ವಿರಾಮವನ್ನು ಕೊಟ್ಟಂತಹ ಒಂದು ಹೊಸ ಸರ್ಕಾರ ಈ ವರ್ಷದಿಂದ ಆಡಳಿತಕ್ಕೆ ಬಂದಿದೆ. ಆ ಸರ್ಕಾರದ ಸಂದೇಶವನ್ನ ಅನುಸರಿಸಿಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಆಗಿರಬಹುದು, ಜಿಲ್ಲಾ ಮಟ್ಟದಲ್ಲಿ ಆಗಿರಬಹುದು, ಪಂಚಾಯತ್ ಮಟ್ಟದಲ್ಲಿ ಆಗಿರಬಹುದು, ಯಾವುದೇ ಅದ್ದೂರಿಯಾದಂತಹ ಕಾರ್ಯಕ್ರಮಗಳು ಬೇಡ ಎಂಬುದಾಗಿ ಸರ್ಕಾರದ ಒಂದು ಮುಖ್ಯ ಆದೇಶವಿದೆ. ಮೌವಾರ್ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಹಾಗೂ ಪ್ರಥಮ ದರ್ಜೆಯಲ್ಲಿ ಸುಮಾರು 55 ಹೊಸ ಮಕ್ಕಳು ಪ್ರವೇಶ ಪಡೆದರು. ಶಾಲೆಯಲ್ಲಿ ನಡೆದ ವರ್ಣರಂಜಿತ ಪ್ರವೇಶ ಸಮಾರಂಭವು ಸಾರ್ವಜನಿಕರ ಭಾಗವಹಿಸುವಿಕೆಯಿಂದ ಸ್ಮರಣೀಯವಾಗಿತ್ತು. ಶಾಲೆಯಲ್ಲಿ ಹೊಸದಾಗಿ ಪ್ರಾರಂಭಿಸಲಾದ ಪೂರ್ವ ಪ್ರಾಥಮಿಕ ತರಗತಿಯ ಉದ್ಘಾಟನೆಯೂ ನಡೆಯಿತು. ಪಿಟಿಎ ಅಧ್ಯಕ್ಷ ವಿಶ್ವನಾಥನ್ ಅವರ ಅಧ್ಯಕ್ಷತೆಯಲ್ಲಿ ಸಮಾರಂಭ ನಡೆಯಿತು. ಕುಮಡಾಜಿ ಪಂಚಾಯತ್ ವಾರ್ಡ್ ಸದಸ್ಯ ಕೊರಗಪ್ಪ ಬೆಳ್ಳಿಗೆ ಉದ್ಘಾಟಿಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಜಾ ಪಿವಿ ಸ್ವಾಗತಿಸಿ ಎಸ್ಆರ್ಜಿ ಸಂಚಾಲಕ ರಾಜೇಶ್ ಎಂ ಧನ್ಯವಾದವಿತ್ತರು. ಹಳ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿ ಆನಂದ ಕೆ ಮೌವರ್, ಅಮೃತರಾಜ್ ರೈ, ಎಂಪಿಟಿಎ ಅಧ್ಯಕ್ಷೆ ತಾರಕುಮಾರಿ, ಮುಕ್ಕೂರು ಫ್ರೆಂಡ್ಸ್ ಕ್ಲಬ್ ಸದಸ್ಯ ಪ್ರಕಾಶ್ ಎಂ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಮುಕ್ಕೂರು ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಶಾಲೆಯ 55 ವಿದ್ಯಾರ್ಥಿಗಳಿಗೆ ಚೀಲಗಳನ್ನು ಉಡುಗೊರೆಯಾಗಿ ನೀಡಲಾಯಿತು. ಕಾರ್ಯಕ್ರಮದ ಬಳಿಕ ಪಾಯಸ ವಿತರಿಸಲಾಯಿತು. ಶಾಲೆ ವಿದ್ಯಾರ್ಥಿಗಳೊಂದಿಗೆ ವರ್ಣರಂಜಿತ ಮೆರವಣಿಗೆಯೂ ಸಹ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. 2026-27ನೇ ಸಾಲಿನ ಶಾಲಾ ಪ್ರವೇಶೋತ್ಸವವನ್ನು ಜಿಜೆಬಿಎಸ್ ಮದೂರು ಶಾಲೆಯಲ್ಲಿ ಅದ್ದೂರಿಯಿಂದ ಆಯೋಜಿಸಲಾಯಿತು. ಶಮೀಮಾ ಶರಫ್ ಪ್ರವೇಶೋತ್ಸವವನ್ನು ಉದ್ಘಾಟಿಸಿ ಶಾಲೆಗೆ ಎಲ್ಲ ವಿಧದ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. 2026-27ನೇ ವರ್ಷದ ಶಾಲಾ ಪ್ರವೇಶೋತ್ಸವವು ಜಿಜೆಬಿಎಸ್ ಮದೂರು ಶಾಲೆಯಲ್ಲಿ ಅದ್ದೂರಿಯಿಂದ ನಡೆಯಿತು. ವಾರ್ಡ್ ಸದಸ್ಯೆ ಶಮೀಮಾ ಶರಫ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಲೆಗೆ ಎಲ್ಲ ವಿಧದ ಸಹಕಾರ ನೀಡುವ ಭರವಸೆ ನೀಡಿದರು. ಪಿಟಿಎ ಪ್ರೆಸಿಡೆಂಟ್ ನರೇಂದ್ರ ಕೆಪಿ ಅಧ್ಯಕ್ಷತೆ ವಹಿಸಿದರು. ಒಎಸ್ಎ ಪ್ರೆಸಿಡೆಂಟ್ ಸತೀಶ್ ಮದೂರು, ವಿವಿಧ ಕ್ಲಬ್ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಮಕ್ಕಳು ದೀಪ ಬೆಳಗಿಸಿ ವಿದ್ಯಾ ಪ್ರವೇಶನಗೈದರು. ಈ ವೇಳೆಯಲ್ಲಿ ಸೈಬರ್ ಜಾಗೃತಿ ಪ್ರತಿಜ್ಞೆಯನ್ನು ಕೈಗೊಳ್ಳಲಾಯಿತು. ഉപയോഗിക്കുമെന്ന് ഞാൻ പ്രതിജ്ഞ ചെയ്യുന്നു. എൻ്റെ പാസ്വേഡുകളും OTPകളും വ്യക്തിഗത വിവരങ്ങളും മറ്റാരുമായും പങ്കുവെക്കാതെ സൂക്ഷിക്കും. ഓൺലൈനിൽ വരുന്ന ലിങ്കുകൾ, സന്ദേശങ്ങൾ, ഫയലുകൾ എന്നിവ തുറക്കുന്നതിനോ പങ്കുവെക്കുന്നതിനോ മുമ്പ് ഞാൻ ശ്രദ്ധയോടെ ಚಿಂದಿಕ್ಕು. ಹಿರಿಯ ಅಧ್ಯಾಪಕಿ ಶಶಿಕಲಾ ಟೀಚರ್ ಸ್ವಾಗತಿಸಿ ಜಿಜಿ ಜಸ್ಟಿನ್ ಟೀಚರ್ ಧನ್ಯವಾದವಿತ್ತರು. ಕಾರ್ಯಕ್ರಮವನ್ನು ಶಾಲಾ ಅಧ್ಯಾಪಕಿ ಜಯಲಕ್ಷ್ಮಿ ಟೀಚರ್ ನಿರೂಪಿಸಿದರು. ಮಕ್ಕಳಿಗೆ ಒಎಸ್ಎ ಪ್ರೆಸಿಡೆಂಟ್ ಸತೀಶ್ ಅವರು ಕಲಿಕೋಪಕರಣ ವಿತರಿಸಿದರು. ಕ್ಲಬ್ಗಳ ವತಿಯಿಂದ ಸಿಹಿ ತಿಂಡಿ ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಸಂಭ್ರಮದ ಶಾಲಾ ಪ್ರವೇಶೋತ್ಸವದಲ್ಲಿ ಪೆರ್ಲಾ ಎಸ್ಎನ್ಎಎಲ್ಪಿ ಶಾಲೆಯ ಪಿಟಿಎ ನವೀಕರಿಸಿದ ಮಕ್ಕಳ ಆಟದ ಜಾರುಬಂಡಿಯ ಉದ್ಘಾಟನೆ ನೆರವೇರಿತು. ಸನಾ ವಿದ್ಯಾಸಂಸ್ಥೆಗಳ ಉಪಾಧ್ಯಕ್ಷರಾದ ಸದಾಶಿವ ಭಟ್ ಹರಿನಿಲಯ ಉದ್ಘಾಟಿಸಿದರು. ಸಂಭ್ರಮದ ಶಾಲಾ ಪ್ರವೇಶೋತ್ಸವದ ಶುಭ ದಿನದಲ್ಲಿ ಪೆರ್ಲಾ ಎಸ್ಎನ್ಎಎಲ್ಪಿ ಶಾಲೆಯ 2025-26ರ ಪಿಟಿಎ ನವೀಕರಿಸಿದ ಮಕ್ಕಳ ಆಟದ ಜಾರುಬಂಡಿಯ ಉದ್ಘಾಟನೆ ನೆರವೇರಿತು. ಸನಾ ವಿದ್ಯಾಸಂಸ್ಥೆಗಳ ಉಪಾಧ್ಯಕ್ಷರಾದ ಸದಾಶಿವ ಭಟ್ ಹರಿನಿಲಯ ಉದ್ಘಾಟಿಸಿ ಆಟ ಪಾಠದ ಜೊತೆಗೆ ಮಕ್ಕಳ ಆನಂದಮಯ ಕಲಿಕೆಯನ್ನು ಪ್ರೋತ್ಸಾಹಿಸಲು ಆಟದ ವ್ಯವಸ್ಥೆಗಳು ಪ್ರಧಾನ ಪಾತ್ರ ವಹಿಸುತ್ತದೆ ಎಂದು ಅವರು ನುಡಿದರು. ವಾರ್ಡ್ ಸದಸ್ಯರಾದ ಆಯಿಷಾ ಪೆರ್ಲಾ, ಕೃಷ್ಣಪ್ಪ ಬಜಕೋಡ್ಲು, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಕೇಶವ ಪ್ರಕಾಶ್, ಪ್ರೌಢಶಾಲಾ ಪಿಟಿಎ ಅಧ್ಯಕ್ಷ ಪುರುಷೋತ್ತಮ ಬಜಕೋಡ್ಲು ಮುಂತಾದವರು ಉಪಸ್ಥಿತರಿದ್ದರು. ಶಾಲೆಯ ಅಭಿವೃದ್ಧಿ ಚಟುವಟಿಕೆಗಳ ಶ್ರಮವನ್ನು ಪರಿಗಣಿಸಿ ಶಾಲಾ ಪಿಟಿಎ ಅಧ್ಯಕ್ಷ ರಾಜೇಶ್ ಬಜಕೋಡ್ಲು ಅವರನ್ನು ಶಾಲು ಹೊದಿಸಿ ಗೌರವಿಸಲಾಯಿತು. ಕಾರ್ಯಕಾರಿ ಸಮಿತಿ ಸದಸ್ಯರಾದ ನವೀನ್ ಉಕ್ಕಿನಡ್ಕ, ಅರುಣ್ ಕುಮಾರ್ ಖಂಡಿಗೆಯವರನ್ನು ಕೂಡ ಗೌರವಿಸಲಾಯಿತು. ಶಾಲಾ ಶಿಕ್ಷಕ ಉದಯ ಸಾರಂಗ ಸ್ವಾಗತಿಸಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಂಧ್ಯಾ ಧನ್ಯವಾದವಿತ್ತರು. ಮಕ್ಕಳ ಹೆತ್ತವರು ಹಾಗೂ ಮಕ್ಕಳು ಸಂಭ್ರಮದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಧರ್ಮತಡ್ಕ ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲೆಯ 2026-27ನೇ ಶೈಕ್ಷಣಿಕ ವರ್ಷದ 10ನೇ ತರಗತಿಯ ವಿದ್ಯಾರ್ಥಿಗಳ ಹೆತ್ತವರಿಗಾಗಿ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಪಿಟಿಎ ಅಧ್ಯಕ್ಷ ಶ್ರೀ ಅಶೋಕ್ ಭಂಡಾರಿ ಸಭೆಯ ಅಧ್ಯಕ್ಷತೆ ವಹಿಸಿದರು. 2025-26ನೇ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಬರೆದ ಎಲ್ಲ 240 ವಿದ್ಯಾರ್ಥಿಗಳು ತೇರ್ಗಡೆಗೊಂಡು ಶಾಲೆಗೆ 100% ಫಲಿತಾಂಶ ಲಭಿಸಿದೆ. ಈ ಸಂದರ್ಭದಲ್ಲಿ ಎಲ್ಲಾ ವಿಷಯಗಳಲ್ಲೂ A+ ಪಡೆದ ಒಟ್ಟು 12 ವಿದ್ಯಾರ್ಥಿಗಳಿಗೆ ಹಾಗೂ 9 ವಿಷಯಗಳಲ್ಲಿ A+ ಪಡೆದ 5 ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಅಲ್ಲದೆ ಆರ್ಥಿಕವಾಗಿ ಹಿಂದುಳಿದ ಕನ್ನಡ ಮಾಧ್ಯಮದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೀಡುವ ಮೇಪೋಡು ಶ್ರೀ ಸುಬ್ರಾಯಮಯ್ಯ ದತ್ತಿನಿಧಿಯನ್ನು ಆಯ್ದ 5 ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕಿ ಶ್ರೀಮತಿ ಈಶ್ವರಿ ಡಿ ವಿತರಿಸಿದರು. ಪಿಟಿಎ ಅಧ್ಯಕ್ಷ ಅಶೋಕ್ ಭಂಡಾರಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಅಧ್ಯಾಪಕರ ಹೆತ್ತವರ ಬೆಂಬಲದಿಂದ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಅಭಿಪ್ರಾಯಪಟ್ಟರು. ಶಾಲಾ ಮ್ಯಾನೇಜರ್ ಶಂಕರನಾರಾಯಣ ಭಟ್ ಗೌರವ ಉಪಸ್ಥಿತರಿದ್ದು, ಈ ವರ್ಷ ನೂತನ ಪಠ್ಯಪುಸ್ತಕ ಜಾರಿಯಾಗಿ ಹೊಸ ಪಠ್ಯಕ್ರಮದ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಅದು ಈ ವರ್ಷ ಮತ್ತಷ್ಟು ವಿಶೇಷ ಅಂತ ಹೇಳಿದ್ರೆ ಹೊಸ ಪಠ್ಯಪುಸ್ತಕ, ಯಾವುದೇ ಮಾಡೆಲ್ ಇಲ್ಲ, ಹಿಂದಿನ ಮಾಡೆಲ್ ಕ್ವಶನ್ಗಳಿಲ್ಲ, ಪರೀಕ್ಷೆಯ ಕ್ರಮದಲ್ಲಿ ಬದಲಾವಣೆ, ಕ್ವಶನ್ನ ಮಾಡೆಲ್ಗಳಲ್ಲಿ ಬದಲಾವಣೆ. ಆದರೂ ಕೂಡ ನಮ್ಮ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಅದು ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯನ್ನು ತರುವಂತಹ ವಿಚಾರ. ಅದರೊಂದಿಗೆ ಕೇವಲ ಕ್ವಾಲಿಟಿ ಮಾತ್ರ ಅಲ್ಲ, ನಾವಿಲ್ಲಿ ಗಮನಿಸಬೇಕಾದ್ದು ಕ್ವಾಂಟಿಟಿ ಮಾತ್ರ ಅಲ್ಲ, ಕ್ವಾಲಿಟಿ ಕೂಡ. 240 ಮಕ್ಕಳಲ್ಲಿ 12 ಮಕ್ಕಳು ಎಲ್ಲ ವಿಷಯಗಳಲ್ಲೂ A+ ಪಡೆದಿದ್ದಾರೆ ಅಂತ ಹೇಳೋದು ಅತ್ಯಂತ ಒಳ್ಳೆಯ ಒಂದು ಸಾಧನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಈ ವರ್ಷ ನೋಡುವಾಗ ಕಳೆದ ವರ್ಷಕ್ಕಿಂತ 10% ಕುಸಿದಿದೆ. ಫುಲ್ A+ ಪಡೆದ ಮಕ್ಕಳ ಸಂಖ್ಯೆಯಲ್ಲಿ ಕಳೆದ ವರ್ಷ ಇದ್ದದಕ್ಕಿಂತ 10% ಕುಸಿದಿದೆ ಇಡೀ ರಾಜ್ಯದಲ್ಲಿ. ಮುಖ್ಯೋಪಾಧ್ಯಾಯರಾದ ಶಶಿಕುಮಾರ್ ಪಿ ಪ್ರಾಸ್ತಾವಿಕ ಮಾತನಾಡಿದರು. ಎಂಪಿಟಿಎ ಅಧ್ಯಕ್ಷೆ ಶ್ರೀಮತಿ ದಿವ್ಯಾ ಭಾರತಿ ಶುಭ ಹಾರೈಸಿದರು. ಶ್ರೀಮತಿ ಸುನಿತಾ ಕೆ ಸ್ವಾಗತಿಸಿ ಪ್ರದೀಪ್ ಕೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸರ್ಕಾರದ ಹೋಮಿಯೋ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ ವತಿಯಿಂದ ನಿವೃತ್ತಿ ಹೊಂದುತ್ತಿರುವ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸೈರಾ ಜಾನ್ ಅವರಿಗೆ ಬೀಳ್ಕೊಡುಗೆ ನೀಡಲಾಯಿತು. ಕೇರಳ ಸರ್ಕಾರದ ಹೋಮಿಯೋ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ ತಿರುವನಂತಪುರ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮನು ವರ್ಗೀಸ್ ಮುಖ್ಯ ಅತಿಥಿಗಳಾಗಿದ್ದರು. ಕೇರಳ ಸರ್ಕಾರ ಹೋಮಿಯೋ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ ಕಾഞ്ഞങ്ങാട് ರಾಜ್ ರೆಸಿಡೆನ್ಸಿ ವತಿಯಿಂದ ನಿವೃತ್ತಿ ಹೊಂದುತ್ತಿರುವ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸೈರಾ ಜಾನ್ ಅವರನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಪಿ ರತೀಶ್ ಅಧ್ಯಕ್ಷತೆ ವಹಿಸಿದ್ದರು. ಕೆಜಿಎಚ್ಎಂಒಎ ತಿರುವನಂತಪುರ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಮನು ವರ್ಗೀಸ್ ಮುಖ್ಯ ಅತಿಥಿಯಾಗಿದ್ದರು. നമ്മൾ പ്ലാനൊക്കെ ചെയ്തിട്ട് ആവില്ല, അപ്പൊ അതായിരിക്കില്ല നിയോഗം വെച്ചിട്ട് ഞാൻ തിരിച്ച് അന്ന് പോയപ്പോൾ വേറെ ഡോക്ടറെ എനിക്ക് കാണാൻ ഇടവന്നു. ആ ഡോക്ടറെ വിളിച്ചപ്പോഴും ആ ഡോക്ടർ വരണ്ട മനു ഇന്നത്തെ മൂടില്ല. പിന്നെ ഞാൻ വേറെ ഡോക്ടറിനോട് അവരുടെ മോളുടെ ബർത്ത്ഡേക്ക് ഞാൻ ആഘോഷിച്ച് ഞാൻ തിരിച്ചു പോയി കഴിഞ്ഞപ്പോഴത്തേക്ക് ഞാൻ
അപ്പൊ ഞാൻ ഇതാ എനിക്ക് നിയോഗമല്ല ഇങ്ങോട്ട് വരാൻ, ഡെസ്റ്റിനി അല്ല എന്നൊക്കെ വിചാരിച്ചിരിക്കുമ്പോഴാണ് ഒരാൾ വിളിക്കുന്നു. ഡോക്ടറെ, സാർ ഡോക്ടറെ ക്ലാസ്മേറ്റ് ആണോ? ആണ്. ഇവിടെ ഒരു സെൻഡ് ഓഫ് കൊടുക്കാൻ പറ്റുന്നുണ്ട്. ഞാൻ പറഞ്ഞിട്ട് ടിക്കറ്റ് ഇല്ല, ടിക്കറ്റ് എടുത്തു തരാം. ಕಾರ್ಯದರ್ಶಿ ಡಾಕ್ಟರ್ ಮುಜೀಬ್ ರಹಮಾನ್ ಸಿಎಚ್ ಸ್ವಾಗತಿಸಿ ಕೋಶಾಧಿಕಾರಿ ಡಾಕ್ಟರ್ ನಿರ್ಮಲಾ ಪ್ರತಾಪ್ ಧನ್ಯವಾದವಿತ್ತರು. ಡಾಕ್ಟರ್ ರಾಕೇಶ್, ಡಾಕ್ಟರ್ ನಾದಿರಾ, ಡಾಕ್ಟರ್ ಸುಜಯಾ ನಾಯರ್, ಡಾಕ್ಟರ್ ಸಿಂಧು, ವೇಣುಗೋಪಾಲನ್, ಡಾಕ್ಟರ್ ಸ್ಮಿತಾ ವೇಲಾಯುಧನ್, ಡಾಕ್ಟರ್ ಅಂಬಿಳಿ ಮೊದಲಾದವರು ಮಾತನಾಡಿ ಶುಭ ಹಾರೈಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಕ್ಕಿನಡಕ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ನಡೆಯಿತು ಅಹೋರಾತ್ರಿ ಮುಷ್ಕರ. ಹಾಸ್ಟೆಲ್ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ನಡೆಯಿತು ಪ್ರತಿಭಟನೆ. ಪಾಲಕುನುವಿನಲ್ಲಿ ಬೇಕರಿ ಅಂಗಡಿಯೊಂದಕ್ಕೆ ನುಗ್ಗಿ ಹಣ ಹಾಗೂ ಬೇಕರಿ ಸಾಮಾನುಗಳನ್ನು ಕಳವು ಮಾಡಲಾದ ಘಟನೆ. ಮುಖ ಮುಚ್ಚಿಕೊಂಡಿದ್ದ 2 ವ್ಯಕ್ತಿಗಳ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆ. ಅನ್ಯಾಯವಾದ ಸ್ಥಳಾಂತರವನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ FSETO ನೇತೃತ್ವದಲ್ಲಿ ಕಾಸರಗೋಡು ಸಿವಿಲ್ ಸ್ಟೇಷನ್ಗೆ ಮಾರ್ಚ್ನಲ್ಲಿ 100 ಮಂದಿ ಭಾಗಿ. ನಡೆಯಿತು ಕಾಸರಗೋಡು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿ ಪೊಲೀಸ್ ಕೆಡೆಟ್ ಜಿಲ್ಲಾ ಮಟ್ಟದ ಪ್ರವೇಶೋತ್ಸವ. ಹೊಸ ಕೆಡೆಟ್ಗಳನ್ನು ಸ್ವಾಗತಿಸಲು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪೊಲೀಸ್, ಶಿಕ್ಷಣ ಹಾಗೂ ಸಾರ್ವಜನಿಕ ಪ್ರತಿನಿಧಿಗಳು ಭಾಗಿ. ಲೇಖಕರ ಉಪಸ್ಥಿತಿ ಇಲ್ಲದೆ ನಡೆಯಿತು ಪುಸ್ತಕ ಬಿಡುಗಡೆ ಸಮಾರಂಭ. ಮೊಹಮ್ಮದ್ ಶಮೀಮ್ ಉಮರಿಯವರ ಮಿಷ್ಕತುಲ್ ಮಸ್ವಾಬಿಹ್ ಕೃತಿಯನ್ನು ಕಲ್ಲಟ್ ರಾಮಾಯಣ್ ಹಾಜಿ ಅವರಿಂದ ಉದ್ಘಾಟನೆ. ಜಿಲ್ಲೆಯ ವಿವಿಧ ಶಾಲೆಗಳಲ್ಲಿ ಅದ್ದೂರಿಯಿಂದ ನಡೆಯಿತು 2026-27ನೇ ಸಾಲಿನ ಶಾಲಾ ಪ್ರವೇಶೋತ್ಸವ. ಅಕ್ಷರ ಜ್ಞಾನವನ್ನು ಪಡೆಯಲು ಶಾಲೆಗೆ ಆಗಮಿಸಿದ ಪುಟಾಣಿಗಳನ್ನು ಸಂಭ್ರಮದಿಂದ ಬರಮಾಡಿಕೊಂಡ ಅಧ್ಯಾಪಕರು ಹಾಗೂ ಶಾಲಾ ಸಿಬ್ಬಂದಿಗಳು. ಅಕ್ಷರ ಜ್ಞಾನವನ್ನು ಪಡೆಯಲು ಶಾಲೆಗೆ ಆಗಮಿಸಿದ ಪುಟಾಣಿಗಳನ್ನು ಸಂಭ್ರಮದಿಂದ ಬರಮಾಡಿಕೊಂಡ ಅಧ್ಯಾಪಕರು ಹಾಗೂ ಶಾಲಾ ಸಿಬ್ಬಂದಿಗಳು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.